ಚಿತ್ರದುರ್ಗದಲ್ಲಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಗೋವಿಂದ ಕಾರಜೋಳ ಅವರ ಹೆಸರು ಅನೌನ್ಸ್ ಆದ ಕ್ಷಣದಿಂದಲೂ ಕೂಡ ಬಂಡಾಯ ಅನ್ನೋದಕ್ಕೆ ಉಪಶಮನದ ಮದ್ದನ್ನ ಕಂಡುಕೊಳ್ಳುವಲ್ಲಿ ಬಿಜೆಪಿಗೆ ಯಶಸ್ಸು ಆಗ್ಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಇವತ್ತು ಈ ಬಂಡಾಯವನ್ನ ಅಸಮಾಧಾನವನ್ನ ತಣಿಸಬೇಕು ಅಂತ ಕರೆಯಲಾಗಿದ್ದ ಸಮನ್ವಯ ಸಭೆ ಅಲ್ಲೂ ಕೂಡ ಗಲಾಟೆ ಆಗಿ ಹೋಗಿದೆ. ಗೋವಿಂದ ಕಾರಜೋಳ ಅವರ ಮುಂದೆಯೇ ಹೊಡೆದಾಟ ಬಡದಾಟ ನಡೆದು ಹೋಗಿದೆ. ಬಿಜೆಪಿ ಕಾರ್ಯಕರ್ತರ ನಡುವೆಯೇ ಗಲಾಟೆಯಾಗಿದೆ. ವ್ಯಕ್ತಿಯೋರ್ವನ ಮೇಲೆ ಹಲ್ಲೆ ಕೂಡ ನಡೆಸಲಾಗಿದೆ. ಪಾವಗಡ ಮೂಲದ ಮುಖಂಡ ಚೈತನ್ಯ ಪ್ರಭು ಅನ್ನುವರ ಮೇಲೆ ಹಲ್ಲೆ ಮಾಡಲಾಗಿದೆ. ಫೇಸ್ಬುಕ್ ಕಮೆಂಟ್ ವಿಚಾರಕ್ಕೆ ಪ್ರಭು ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋ ಆರೋಪ. ಪಾವಗಡದ ರವಿಶಂಕರ್ ನಾಯಕ ಮಧು ಅನ್ನೋರಿಂದ ಹಲ್ಲೆ ನಡೆದಿದೆಯಂತೆ. ಚಿತ್ರದುರ್ಗದ SSKS ಕಲ್ಯಾಣ ಮಂಟಪದಲ್ಲಿ ನಡೆದಿರುವ ಘಟನೆ ಇದು. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಗೋವಿಂದ ಕಾರಜೋಳ ಅವರ ಸಮ್ಮುಖದಲ್ಲೇ ಗಲಾಟೆ ಆಗಿ ಹೋಗಿದೆ. ಈ ಸಂದರ್ಭದಲ್ಲಿ ಚೈತನ್ಯ ಪ್ರಭು ಅನ್ನೋ ವ್ಯಕ್ತಿ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ರವಿಶಂಕರ್ ನಾಯಕ ಮತ್ತು ಮಧು ಅಂತ ಹೇಳಿ ಗಂಭೀರ ಆರೋಪ ಕೇಳೋಕ್ ಸಿಕ್ಕಿದೆ. ಸಮನ್ವಯ ಸಭೆ ಕರೆದಿರೋದೇ ಸಮನ್ವಯತೆಯನ್ನ ಮೂಡಿಸುವ ಸಲುವಾಗಿ, ಆದ್ರೆ ಅಲ್ಲೇನೆ ಹೊಡೆದಾಟ ಆಗೋ ಮಟ್ಟಕ್ಕೆ ಗಲಾಟೆ ಆಗಿ ಹೋಗಿದೆ. ಮತ್ತೊಂದು ಕಡೆ ಈ ಕ್ಷಣಕ್ಕೂ ಕೂಡ ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅವರ ನಡೆ ನಿಗೂಢವಾಗಿ ಉಳಿದಿದೆ. ಏಪ್ರಿಲ್ 3ನೇ ತಾರೀಕು ತಮ್ಮ ಅಭಿಪ್ರಾಯವನ್ನ ನಿರ್ಧಾರವನ್ನ ಪ್ರಕಟ ಮಾಡೋದಾಗಿ ಸುಮಲತಾ ಹೇಳಿದ್ದಾರೆ. ಇದರ ನಡುವೆ ಇವತ್ತು ಕುಮಾರಸ್ವಾಮಿ ಅವರು ಸುಮಲತಾ ಅವರನ್ನ ಭೇಟಿಯಾಗಲಿದ್ದಾರೆ ಅನ್ನೋ ಮಾಹಿತಿ. ಮಂಡ್ಯ ಲೋಕಸಭಾ ಕದನ ಸುಮಲತಾ ಅವರ ನಡೆ ಈ ಕ್ಷಣಕ್ಕೂ ಕೂಡ ನಿಗೂಢ. ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ನೀಡಲಿಕ್ಕೆ ಮನಸ್ಸು ಮಾಡ್ತಾರಾ ಸುಮಲತಾ? ದೊಡ್ಡ ಪ್ರಶ್ನೆ. ಮೈತ್ರಿಗೆ ಸೆಡ್ಡು ಹೊಡೆದು ಪಕ್ಷೇತರವಾಗಿ ನಿಲ್ತಾರಾ ಅನ್ನೋದಕ್ಕೂ ಕೂಡ ಇನ್ನೂ ಉತ್ತರ ಲಭ್ಯವಾಗಿಲ್ಲ. ಆಪ್ತರು ಬೆಂಬಲಿಗರ ಅಭಿಪ್ರಾಯಕ್ಕೆ ತಲೆಬಾಗ್ತಾರಾ ಸುಮಲತಾ? ಇದು ಕೂಡ ಸಂದೇಹ ಹಾಗೆ ಮುಂದುವರೆದಿದೆ. ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ ರೆಬಲ್ ಲೇಡಿಯ ನಿರ್ಧಾರ. ಏಪ್ರಿಲ್ 3ನೇ ತಾರೀಕಿಗೆ ತಮ್ಮ ನಿರ್ಧಾರವನ್ನ ಪ್ರಕಟ ಮಾಡುವುದಾಗಿ, ಮಂಡ್ಯದಲ್ಲೇ ಮುಂದಿನ ನಿರ್ಧಾರವನ್ನ ಪ್ರಕಟ ಮಾಡುವುದಾಗಿ ಘೋಷಿಸಿದ್ದಾರೆ ಸುಮಲತಾ ಅಂಬರೀಶ್. ಇವತ್ತು HD ಕುಮಾರಸ್ವಾಮಿ ಅವರು ಕೂಡ ಭೇಟಿಯಾಗುವ ಸಾಧ್ಯತೆ ಇದೆ. ಕುಮಾರಸ್ವಾಮಿ ಅವರು ಬಂದು ಬೆಂಬಲವನ್ನ ಕೇಳಿದ್ರೆ, ಮಂಡ್ಯದ ಮೈತ್ರಿ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿದಿದ್ದೀನಿ, ನಿಮ್ಮ ಬೆಂಬಲ ನನಗೆ ಇರಲಿ ಅಂತ ಕುಮಾರಸ್ವಾಮಿ ಅವರು ಇನ್ ಕೇಸ್ ಕೇಳಿದ್ದೇ ಆದ್ರೆ ಅದಕ್ಕೆ ಒಪ್ತಾರಾ ಸುಮಲತಾ? ಸದ್ಯಕ್ಕಿರುವ ಕುತೂಹಲ. ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಮಂಡ್ಯದಲ್ಲೇ ಬಂದು ನಾನು ಇದೇ 3ನೇ ತಾರೀಕಿಗೆ ಬರ್ತೀನಿ. 3ನೇ ತಾರೀಕು ನಾನು ಮಂಡ್ಯದಲ್ಲೇ ಸಭೆ ಮಾಡ್ತೀನಿ. ನನ್ನ ನಿರ್ಧಾರ ಏನು ಅಂತ ನಾನು ಅಲ್ಲೇ ಹೇಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಪಡಿತೀನಿ. ನಮ್ಮೊಂದಿಗಿರೋ ಎಲ್ಲ ಆಪ್ತರ ಜೊತೆಯಲ್ಲೂ ನಾನು ಚರ್ಚೆ ಮಾಡಿ ಇವತ್ತು ಕುಮಾರಸ್ವಾಮಿ ಅವರು ಸುಮಲತಾ ಅವರ ನಿವಾಸಕ್ಕೆ ಬರಬಹುದು, ಭೇಟಿಯಾಗಿ ಮಾತುಕತೆ ನಡೆಸಬಹುದು ಅನ್ನೋ ನಿರೀಕ್ಷೆ ಇದೆ. ಇದರ ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನನ್ನ ಕಲೀಗ್ ರಂಜಿತ್ ಸುಮಲತಾ ಅವರ JP ನಗರದ ನಿವಾಸದ ಬಳಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ರಂಜಿತ್, ಕನ್ಫರ್ಮ್ ಆಗಿದೆಯಾ ಕುಮಾರಸ್ವಾಮಿ ಅವರು ಬರ್ತಾರಾ ಬರಲ್ವಾ ಅನ್ನೋದ್ರ ಬಗ್ಗೆ? ಬಂದ್ರು ಕೂಡ ಯಾವ ರೀತಿಯಾದ ಚರ್ಚೆ ಆಗಬಹುದು ಇಬ್ಬರ ನಡುವೆ ಅಂತ ಹೇಳಿ? ಎಸ್, ಎಕ್ಸಾಕ್ಟ್ಲಿ ಸ್ಮಿತಾ. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿರುವಂಥ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ ವಿಚಾರ ಇದೆಯಲ್ಲ, ಇದು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿರುವಂಥ JDS ಮೈತ್ರಿ ನಾಯಕರು ಸುಮಲತಾ ಅಂಬರೀಶ್ ಅವರನ್ನ ಇವತ್ತು ಭೇಟಿಯಾಗಿ ಅವ್ರ ಜೊತೆಯಲ್ಲಿ ಒಂದು ಹಂತಕ್ಕೆ ಅವ್ರನ್ನ ಮನವೊಲಿಸುವ ಪ್ರಯತ್ನ ಮಾಡುವಂಥ ಸಾಧ್ಯತೆ ಇದೆ. ನಿನ್ನೆ ಅಷ್ಟೇ ಸುಮಲತಾ ಅಂಬರೀಶ್ ಅವರ ಮನೆಗೆ ಮಂಡ್ಯದಿಂದ ಸುಮಾರು 400ರಿಂದ 500 ಜನ ಅವರ ಬೆಂಬಲಿಗರು ಬಂದು ಯಾವುದೇ ಕಾರಣಕ್ಕೂ ಕೂಡ ನೀವು ನಿಲ್ಲಬೇಕು, ನಿಮ್ಮನ್ನು ಗೆಲ್ಲಿಸೋ ಜವಾಬ್ದಾರಿ ನಮ್ಮದು, ಕಳೆದ ಬಾರಿ ಸ್ವಾಭಿಮಾನಿ ಕಹಳೆಯನ್ನು ಊದಿ 1,67,000 ಮತಗಳ ಅಂತರದಿಂದ ತಾವು ಗೆದ್ದಿದ್ದೀರಿ, ಅದು ಮುಖ್ಯಮಂತ್ರಿಗಳ ಮಗನ ವಿರುದ್ಧ. ಈ ಬಾರಿ ನೀವು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಯವರು ಕಣದಲ್ಲಿದ್ದರೂ ಕೂಡ ನಾವು ಗೆಲ್ಲಿಸ್ತೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿಯವರು ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಒಂದು ವೇಳೆ ಸುಮಲತಾ ಏನಾದರೂ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡದೇ ಆದರೆ ತ್ರಿಕೋನ ಸ್ಪರ್ಧೆ ಮಂಡ್ಯದಲ್ಲಿ ಸೃಷ್ಟಿಯಾಗುವ ಕಾರಣದಿಂದಾಗಲಿ ಕುಮಾರಸ್ವಾಮಿ ಅವರಿಗೆ ಒಂದು ರೀತಿಯಲ್ಲಿ ಇದೊಂದು ಡಿಸ್ಟರ್ಬ್ ಆದಂಗೆ ಕಾಣಿಸ್ತಾ ಇದೆ. ಆ ಕಾರಣದಿಂದ ಮೊನ್ನೆ ವಿಜೇಂದ್ರ ಅವರು ಬಂದು ಸುಮಲತಾ ಅವರನ್ನು ಭೇಟಿ ಮಾಡಿ ಅವ್ರ ಜೊತೆಯಲ್ಲಿ
ಕುಮಾರಸ್ವಾಮಿಯವರ ಪರವಾಗಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಪ್ರಚಾರಕ್ಕೆ ತಾವು ಬರಬೇಕು ಅಂಥೇಳಿ ಏನು ಹೇಳಿದ್ರು, ಅದಕ್ಕೆ ಸುಮಲತಾ ಅವ್ರು ಹೇಳಿದರು ಕುಮಾರಸ್ವಾಮಿಯವರು ನನ್ನ ಭೇಟಿ ಆಗೋದಾದರೆ ಧಾರಾಳವಾಗಿ ಬರ್ಬೋದು, ಅಂಬರೀಷ್ ಅವ್ರ ಮನೆಗೆ ಗೌರವಯುತವಾಗಿ ನಾವು ಅವ್ರು ನಡ್ಸ್ಕೋತೀವಿ. ಈ ಹಿಂದೆ ಕುಮಾರಸ್ವಾಮಿ ಅವ್ರು ಹೇಳ್ದಂಗೆ ತಾವು ಅವ್ರ ಮನೆಗೆ ಬಂದಾಗ ಸುಮಲತಾ ಅವ್ರು ನನಗೆ ಊಟ ಬಳಸಿದ್ರು ಅಂತೇಳಿ ಹೇಳಿದರು. ನನಗೆ ಯಾವುದೇ ರಾಜಕೀಯವಾದಂಥ ದ್ವೇಷ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ಮಾತಾಡಿದರು. ಆ ಕಾರಣದಿಂದ ಇವತ್ತು 3 ಗಂಟೆಗೆ ಬರ್ತೀನಿ ಅಂತೇಳಿ ಹೇಳಿದ್ದಾರೆ. ನನ್ನ ಜೊತೆಲಿ ನನ್ನ ಸೀನಿಯರ್ ಕಲೀಗ್ ಸತೀಶ್ ಕೂಡ ಇದ್ದಾರೆ. ಸತೀಶ್, ಯಾವ ರೀತಿ ರಾಜಕೀಯ ಮನ್ವಂತರಕ್ಕೆ ಕಾರಣ ಆಗ್ಬೋದು ಸುಮಲತಾ ಮತ್ತು ಈ HD ಕುಮಾರಸ್ವಾಮಿಯವರ ಈ ಭೇಟಿ ಮನವೊಲಿಸುವಲ್ಲಿ ಸಕ್ಸಸ್ ಆಗ್ತಾರಾ? ತಾವು ಹೇಗೆ ನೋಡ್ತಾ ಇದ್ದೀರಿ ಸತೀಶ್? ರಂಜಿತ್, ಪ್ರಮುಖವಾಗಿ ಮಂಡ್ಯ ಲೋಕಸಭೆ ಸಾಕಷ್ಟು ಸದ್ದು ಮಾಡಿತ್ತು 2019ರಲ್ಲಿ. ನಿಖಿಲ್ ಕುಮಾರಸ್ವಾಮಿ ಅವರ ವಿರುದ್ಧನೇ ಸುಮಲತಾ ಸ್ವಾಭಿಮಾನಿ ಹೆಸರಲ್ಲಿ ಗೆದ್ದಿದ್ರು. ಈಗ ಬದಲಾದ ರಾಜಕೀಯ ಸನ್ನಿವೇಶ, JDS BJP ಮೈತ್ರಿ ಆಗಿದೆ, ಅಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹೀಗಾಗಿನೇ ಸುಮಲತಾ ಸಹಜವಾಗಿ ಅಸಮಾಧಾನಗೊಂಡಿದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಗೆಲ್ಲಬೇಕಾದ್ರೆ ಅಂಬರೀಷ್ ಅಭಿಮಾನಿಗಳ ಪಾತ್ರ ದೊಡ್ಡದಿದೆ. ಸಂಖ್ಯೆಯಲ್ಲಿ ಬಹುಮತ ಇದೆ, ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾರರಿದ್ದಾರೆ. ಆ ನಿಟ್ಟಿನಲ್ಲಿ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ, ಒಂದು ವೇಳೆ ಸುಮಲತಾ ಅವರು ತಟಸ್ಥವಾದರೆ ಅಥವಾ ಪಕ್ಷೇತರವಾಗಿ ಸ್ಪರ್ಧಿಸಿದ್ರೆ ಅವ್ರಿಗೆ ಹಿನ್ನಡೆ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಭೇಟಿ ಮಾಡಿ ಮಾತುಕತೆ ಮಾಡ್ತಾ ಇದ್ದಾರೆ. ಇವರ ಬೆಂಬಲ ಸಿಕ್ಕರೆ ಕುಮಾರಸ್ವಾಮಿ ಗೆಲುವಿಗೆ ಸಹಕಾರಿಯಾಗುತ್ತೆ. ಕಾಂಗ್ರೆಸ್ ಕೂಡ ಅಲ್ಲಿ ಹೆಚ್ಚಿನ 6 ಶಾಸಕರಿದ್ದಾರೆ, ಹೆಚ್ಚಿನ ಮತ ಇದೆ. ಹೀಗಾಗಿನೇ ಸುಮಲತಾ ಅವರು ಒಂದು ಕಡೆ ಏನಾದರೂ ತಟಸ್ಥವಾಗಿ ಪಕ್ಷೇತರವಾಗಿ ನಿಂತರೆ ಬಹುತೇಕ ಕುಮಾರಸ್ವಾಮಿ ಅವರಿಗೆ ಹಿನ್ನಡೆ ಆಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಮಾತುಕತೆ ಮಾಡ್ತಾರೆ, ಕಾದು ನೋಡಬೇಕು. ಅವರು BJP ನಾಯಕರು ಕೂಡ ಮನವೊಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. JDS BJP ಮೈತ್ರಿ ಆಗಿದೆ, ಹಾಗಾಗಿನೇ ಮುಂದೆ ನಿಮಗೆ ಒಳ್ಳೆ ಸ್ಥಾನಮಾನ ಕೊಡ್ತೀವಿ, ನಮ್ಮ ಜೊತೆ ಕೈ ಜೋಡಿಸಿ ಕುಮಾರಸ್ವಾಮಿ ಅವ್ರಿಗೆ ಬೆಂಬಲ ನೀಡಿ ಒಟ್ಟಾಗಿ ಪ್ರಚಾರ ಮಾಡಿ ಅನ್ನೋ ಒಂದು ಆಫರ್ ಕೊಟ್ಟಿದೆ. ಕಾದು ನೋಡ್ಬೇಕು. ಸುಮಲತಾ ಅವರು ಇವತ್ತು ಕುಮಾರಸ್ವಾಮಿ ಅವರ ಮಾತಿಗೂ ಕೂಡ ಒಪ್ತಾರ? ಹೈಕಮಾಂಡ್ ಕಡೆ BJP ಹೈಕಮಾಂಡ್ ಒಂದು ಕಡೆ ಅವ್ರಿಗೂ ಕೂಡ ಆಫರ್ ಕೊಟ್ಟಿದೆ. ಎರಡನ್ನ ಒಪ್ಪಿ ಸುಮಲತಾ ಅವರು ಪ್ರಚಾರಕ್ಕೆ ಬರ್ತಾರಾ? ಅಥವಾ ನಿನ್ನೆ ಅವರ ಬೆಂಬಲಿಗರಿಗೆ ಬಂದಿದ್ರು, ಅವರು ನೀವು ಸ್ಪರ್ಧೆ ಮಾಡಲೇಬೇಕು, ಕುಮಾರಸ್ವಾಮಿ ಅವ್ರ ಜೊತೆ ಕೈ ಜೋಡಿಸಬೇಡಿ ಅನ್ನೋ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಸುಮಲತಾ ಅವರ ನಿರ್ಧಾರ ಏನಾಗಿರುತ್ತೆ ಅನ್ನೋದು ಕುತೂಹಲ. ಈ ಕಾದು ನೋಡ್ಬೇಕಾಗುತ್ತೆ. ಇವತ್ತು ಮಾತುಕತೆ ಮಾಡ್ತಾರೆ, ಆದರೆ ಇವತ್ತೇ ಅವರು ನಿರ್ಧಾರ ಪ್ರಕಟಿಸೋದಿಲ್ಲ. 3ನೇ ತಾರೀಕು ಮಂಡ್ಯದಲ್ಲಿ ಅವರು ಸಭೆಯನ್ನು ಮಾಡಿ ಆನಂತರ ಅವರು ತಮ್ಮ ನಿರ್ಧಾರವನ್ನು ಪ್ರಕಟಿಸ್ತಾರೆ. ಆದರೆ ಸುಮಲತಾ ನಡೆ 3 ಕಾಂಗ್ರೆಸ್ಗೂ ಪೆಟ್ಟು ಬೀಳುವ ಸಾಧ್ಯತೆ ಇದೆ, JDSಗೂ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಅವರ ನಿರ್ಧಾರದಿಂದ ಇಬ್ಬರು ಅಭ್ಯರ್ಥಿಗಳ ಭವಿಷ್ಯ ನಿಂತಿದೆ. ರಂಜಿತ್, ಖಂಡಿತವಾಗ್ಲೂ ಕೂಡ ನಿಗೂಢವಾಗಿದೆ ಸುಮಲತಾ ಅಂಬರೀಷ್ ಅವರ ನಡೆ. ಎಕ್ಸಾಕ್ಟ್ಲಿ ನಮ್ಮ ಸೀನಿಯರ್ ರಿಪೋರ್ಟರ್ ಸತೀಶ್ ಹೇಳ್ತಾ ಇದ್ರು. ಸ್ಮಿತಾ, ಒಂದೊಂದು ಕುತೂಹಲ ಇದೆ. ಸುಮಲತಾ ಅವ್ರನ್ನ ಭೇಟಿಯಾಗಿ ಕುಮಾರಸ್ವಾಮಿ ಅವ್ರನ್ನ ಮನವೊಲಿಸ್ತಾರಾ? ಒಂದು ವೇಳೆ ಅದು ಸಾಧ್ಯ ಆಗದೆ ಇದ್ರೆ ತ್ರಿಕೋನ ಸ್ಪರ್ಧೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸೃಷ್ಟಿಯಾಗುತ್ತಾ? ಆ ಮೂಲಕ ಮತ್ತೊಮ್ಮೆ ಇಡೀ ದೇಶದ ಚಿತ್ತ, ಅದರಲ್ಲೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರ ಮತ್ತೆ ಒಂದು ಕೇಂದ್ರ ಬಿಂದು ಆಗುತ್ತೆ ಅನ್ನೋದು ಭಾರಿ ಕುತೂಹಲ ಇದೆ. ನಾವೆಲ್ಲರೂ ಕೂಡ ಎದುರು ನೋಡ್ತಾ ಇದ್ದೀವಿ, ಈ ಒಂದು ಮನವೊಲಿಕೆ ಸಕ್ಸಸ್ ಆಗುತ್ತಾ ಅನ್ನೋದು. ಸ್ಮಿತಾ, ರೈಟ್, ಧನ್ಯವಾದ ರಂಜಿತ್. ಹಾಗೆ ಸತೀಶ್ ಇಬ್ಬರು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ರು. 3 ಗಂಟೆ ನಂತರದಲ್ಲಿ ಕುಮಾರಸ್ವಾಮಿ ಅವರು ಭೇಟಿ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು. ಕಾದ್ ನೋಡೋಣ, ಕುಮಾರಸ್ವಾಮಿ ಅವರು ಇವತ್ತೇ ಭೇಟಿ ಆಗ್ತಾರಾ? ಸುಮಲತಾ ಅವರ ಮನವೊಲಿಸಿ ಬೆಂಬಲವನ್ನ ಪಡೆಯುವಲ್ಲಿ ಯಶಸ್ವಿ ಆಗ್ತಾರಾ ಅಂತ ಹೇಳಿ. ಇದರ ನಡುವೆ ದೊಡ್ಡಗೌಡರು ಅಂದರೆ ದೇವೇಗೌಡರು ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ಕಿಡಿಕಾರಿದ್ದಾರೆ. ಗರ್ವದ ಮಾತನಾಡೋದನ್ನ ಸಿದ್ದರಾಮಯ್ಯನವರು ಬಿಡಬೇಕು ಅಂತ ಹೇಳಿ ನೇರ ಮಾತುಗಳಲ್ಲಿ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. JDS ಅನ್ನ ತೆಗಿತೀನಿ ಅಂತೀರಾ, ಕುಮಾರಸ್ವಾಮಿಯನ್ನ ಮುಗಿಸ್ತೀನಿ ಅಂತೀರಾ, ಅಧಿಕಾರದ ಅಹಂ ಇಳಿಸೋಕೆ ನಾನಿದ್ದೇನೆ, ಏನೇನು ಮಾಡಿದ್ದೀರಿ ಅನ್ನೋದನ್ನ ಎಳೆಯಾಗಿ ಬಿಚ್ಚಿಡ್ತೇನೆ ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ HD ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ. ಮಾತೆತ್ತಿದ್ರೆ JDS ಪಕ್ಷದ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಮಾತನಾಡೋ ವಿಚಾರ, ಅದರಲ್ಲೂ JDS ಅನ್ನ ತೆಗೆದೇ ಹಾಕ್ತೀವಿ, ಕುಮಾರಸ್ವಾಮಿ ಅವರನ್ನ ಮುಗಿಸೇ ಹಾಕ್ತೀವಿ ಅನ್ನೋ ಅರ್ಥದ ಮಾತುಗಳನ್ನ ಆಡೋದನ್ನ ತಕ್ಷಣಕ್ಕೆ ಸಿದ್ದರಾಮಯ್ಯ ಅವರು ನಿಲ್ಲಿಸಬೇಕು ಅಂತ ಹೇಳಿ ದೇವೇಗೌಡರು ವಾಗ್ದಾಳಿ ನಡೆಸಿದ್ದಾರೆ.